ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸುಮಾರು ಹೊತ್ತಾದ್ಮೇಲೆ ಮತ್ತೆ ಇಳಿದಿದ್ದೀವಿ. ಹುಡುಗರೆಲ್ಲ ಆಲ್ರೆಡಿ ಮೂರು ಕಿಲ್ ಮಾಡ್ಕೊಂಡಾಗಿದೆ. ನಮ್ಮನ್ನೊಂದ್ಸರಿ ಡೌನು ಮಾಡಾಯಿತು. ನಾವು ಮತ್ತೆ ನಮಗೆ ರಿವೈವಾಗಿ ಎದ್ದು ಬಂದು ಆಯಿತು. ಸೊ ಇವಾಗ ಹೊಡೆದಾಟ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಶಾರ್ಟ್ ರೇಂಜ್ ಗನ್ ಹಿಡ್ಕೊಂಡು ಒಂದು FPS ಹಿಡ್ಕೊಂಡು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಷ್ಟೊಂದು ವರ್ಕ್ ಆಗಲ್ಲ ಅನ್ಕೋತೇನೆ. ನಿಜವಾಗ್ಲೂ ಅಪ್ಡೇಟ್ ಎಲ್ಲ ಆಗಾದ್ಮೇಲೆ ಇದು ನನ್ನ ಫಸ್ಟ್ ಮ್ಯಾಚು. ಇಲ್ಲಿ ತನಕ ಆಡೂ ಇಲ್ಲ, ಅದಕ್ಕೂ ಬೇಡ. ಈ ಗನ್ಗಳಲ್ಲೆಲ್ಲ ಆಟ ಆಡ್ಸೋಷ್ಟು ನಾವೇನು ಪ್ರೋ ಆಗಿಲ್ಲ. ಪ್ರೋ ಆದಮೇಲೆ ಹಿಡಿಯೋಣ. ನಿಯರ್ಲಿ ವಿ ಹ್ಯಾವ್ ಒನ್ ಸ್ಮಾಲ್ ಡ್ರಾಪು. ಡ್ರಾಪ್ ಇದ್ದಾಗ ನಮ್ಮ ಹುಡುಗರಲ್ಲಿ ಇಲ್ಲ ಅಂತಂದರೆ ಅದಕ್ಕೂ ಡ್ರಾಪಿಗೂ ನಮ್ಮ ಹುಡುಗರು ಮರೆಯೋದಿಲ್ಲ. ಅಲ್ಲೂ ಸ್ಮೋಕರಂತೂ ಮಿತ್ತಾಗಿದೆ. ಥಿಂಕ್ ಇವನಿಗೆ ಎಷ್ಟು ಹಿಡಿದಿತ್ತು ಅನಿಸುತ್ತೆ. ಅಲ್ಲ ಇದಾದ ಶಾರ್ಟ್ ರೇಂಜಿಗೆ ಸಿಕ್ಕಿದೆ. ಬನ್ನಿ ನುಗ್ಗನ. ಓ ಯಾರತ್ರ ನಾವು ಸ್ಕ್ಯಾನರ್ ಇದ್ರೆ ಸ್ಕ್ಯಾನರ್ ಹಾಕ್ಬಿಡಿ. ನುಗ್ಗದು ಆಮೇಲೆ ನೋಡೋದು. ಓಹೋ ಹೆಣಗಳ ರಾಶಿ. ನಮ್ದ್ರಲ್ಲಿ ಅಂಥ ರೇಂಜಿಗೆ ಯಾರು ಸತ್ತಿಲ್ಲ. ಜನ ಥರ ಹಂಟ್ ಮಾಡಿದ್ದೀನಿ, ಆದರೆ ನನ್ನ ಬಿಟ್ಟು ಇವರೆಲ್ಲ ಹೊಡಿತಿದ್ದಾರೆ. ನನ್ನ ಮಕ್ಳಿಗೆ ಕಾಣಿಸಿದ ತಕ್ಷಣ ಕೊಟ್ಟಾಗುತ್ತೆ. ನಾವು ಕಷ್ಟಪಟ್ಟು ಏನು ಮಾಡಿ ಹೊಡಿತಾರದು. ಇದು ನಾನು ಅಲ್ಲಿಂದ ಹೊಡೆದಿದ್ದೀನಿ ಗುರು. ಇಲ್ಲಿ ಬಂದು ಒಂದೇ ಸರಿ ಹೊಡೆದ್ಬಿಟ್ರೆ ವಾಲ್. ನಮ್ಮನ್ನಂತೂ ದೇವ್ರು ಮಾಡಕ್ಕೆ ಹೋಗ್ಬಿಟ್ಟು ಬಂದ್ರು. ನೋ ವರೀಸ್. ಹೊಸ ರಿವ್ಯೂ ಸಿಸ್ಟಮ್ ಇದೆ. ಹೆಂಗೆ ಹುಡ್ತಿದ್ದೀನಿ ನೋಡಿ. ಬೇಕಿದ್ರೆ ಎಲ್ಲಿ ನಾನು ರಿವ್ಯೂ ಮಾಡಲಿಲ್ಲ. ಹಿಂಗೆ ರಿವ್ಯೂ ಹಾಕ್ಬಿಟ್ರ. ಅಲ್ಟ್ರಾ ಏರ್ ಡ್ರಾಪ್. ಈ ನನ್ನ ಮಕ್ಕಳು ಎಲ್ಲಿದ್ದಾರೆ ಅಲ್ಲಿಗೆ ಇಳಿದ್ಬಿಟ್ಟು ಹೊಡೆಯೋಣ ಅಂತಂದರೆ ಭಯನೂ ಆಗ್ತಾ ಇದೆ. ಆಗಿದ್ದಾಗಲಿ ಮಾತಾಡ್ಕೊಂಡು ಹೊಡೆದ. ವೇರ್ ವಾಸ್ ದಟ್ ಒಪ್ಪರ್ ನಮ್ಮ ಗುರು ಈ ಕಡೆನೇ ಇದ್ದಾರೆ. ಮಕ್ಕಳು ಇಲ್ಲೇ ಇದ್ದಾರೆ. ಇವ್ರಿಗೆ ಎಲ್ಲಿಂದ ಹೊಡೆದ ಅಂತ ಗೊತ್ತಿಲ್ಲ. ಎಲ್ಲಿದ್ದಾನೆ ಗುರು ಎನಿಮಿ?
ಮಾರ್ಕ್ ಮಾಡ್ರೋ. ನಮ್ಮ ಹಣೆ ಬರೋಕ್ಕೆ ಒಂದೇ ಒಂದು ಕಿಲ್ ಮಾಡೋಕ್ಕಾಗಿಲ್ಲ. ಎನಿಮಿ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ನಾಟ್ ಫಸ್ಟ್ ಕಿಲ್ಲು ಗುರು. ದೇವ ಕಿಲ್ ಆಗುತ್ತೋ ಬಿಡುತ್ತೋ ಸಪೋರ್ಟ್ ಇಂಪಾರ್ಟೆಂಟ್. ವಾಟ್ ಡು ಯು ಸೇ ಚಿನ್ನ? ಅಷ್ಟೇ. ನಮ್ಮ ಹೊಬ್ಬುಲಿಗೆ ಹೋಗ್ಬಿಟ್ಟು ಮುಚ್ಕೊಂಡ್ರೆ ಬೆಸ್ಟ್. ಇಲ್ಲೊಬ್ಬ ಇದ್ದಾನೆ. ಅಷ್ಟೇ. Double takedown. ಎಸ್ ಚಲೋ ಚಲೋ ಚಲೋ. ಲಾಸ್ಟಲ್ಲೂ ಒಂದೆರಡು ಕಿಲ್ ಒಂದು ರೇಂಜಿಗೆ ಮಾಡಿದ್ದೀವಿ. ದೆನ್ ಇವಾಗ ಮಾತ್ರ ಯಾವ ನೆದೆ ಹೊಡಿತಾನೆ ಅಂತ ಗೊತ್ತಿಲ್ಲ. ಯಾಕಂದರೆ ಹತ್ತತ್ರ ಲಾಸ್ಟ್ ಡೌನ್ ಟೈಮಲ್ಲೆಲ್ಲ ಹಿಂಗೇನೆ ಅದೆಲ್ಲೋ ಇಲ್ಲ. ನಮ್ಮ ಫೈರ್ ಏನೋ ಮಾಡ್ತಾನೆ. ಬೆಂಕಿ ಗುರು. ಇವನಿಗೆ ಝೋನ್ ಒಳಗಡೆಯಿಂದ ಹುಡುಕು ಹೊಡಿತಾ ಇದ್ದಾನೆ. ಅದೇ ಹೆಡ್ ನನ್ನ ಮಕ್ಕಳಿಗೆ ಕಾಣಿಸ್ತಾ ಇಲ್ಲ. ನೋ ವೇ. ನಮ್ಮನ್ನು ಬಿಟ್ಟರೆ ಒಂದು 8 ಜನ ಇರ್ಬೋದು. ಅಮ್ಮಮ್ಮ ಅಂದರೆ 8 ಜನ ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. 100% ಹೊಡಿತೀವಿ. ಆರು ಜನ ಹುಡ್ಕೋಣ ಇಲ್ಲೇ ಎಲ್ಲ. ಇನ್ನು ನಾವು ಮಕ್ಕಳು ಈ ರೇಂಜಲ್ಲಿ ಹೊಡೆದಾಗ್ತಾ ಇದ್ದಾರೆ. ನನ್ನ ಕೈಯಲ್ಲೇ ಆಗ್ತಾಯಿಲ್ಲ ಗುರು. ನಾವು ಎಂಥ ಪ್ಲೇಯರು. ನಾವೊಂದು ಕಡೆಯಿಂದ ಕ್ಯಾಂಪ್ ಹೊಡಿಯೋಣ. ಕ್ಯಾಂಪಲ್ಲ, ಸೂಪರ್ ಮಾಡಿ ಯಾವುದಕ್ಕೂ ಇರಲಿ. ಮೊದಲೇ ಯಾವಾಗ ಅವ್ರು ನನಗೆ ಹುಷಾರಿಲ್ದಿರಂಗೆ ಆಗ್ತಿರುತ್ತೆ. ನಾವು ಲಾಂಗಾಗಿ ಸರ್ಕಲ್ ಹೊಡಿತಿದ್ದೀವಿ. ಸ್ಪಾಟೆಡಾ? ವೇರ್ ಮಾರ್ಕ್ ದ ಲೊಕೇಶನ್ಸ್. ಒಂದು ಕುರಿ ಕಾಣಿಸ್ತಾ ಇದೆ. ಬಾಚಿನ ವೆಯ್ಟ್ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ,
ಐ ಥಿಂಕ್ ಇಲ್ಲೊಬ್ಬ ಇದ್ದಾನೆ. ಅಲ್ಲ ಇಬ್ರು ಆದರೂ ಇವನಿಗೆ ಬೆಜ್ಜಾನ್ ಡ್ಯಾಮೇಜ್ ಇತ್ತು. ನೋವೇ 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 ನಮ್ಮ ಹುಡುಗರು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಹಿಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಳ್ತೀನಿ. ಅಯ್ಯೋ ಈಗ 19 ನಿಮಿಷದ ಹುಡುಗಿ ಹೇಳ್ತಾಳಲ್ಲ ಹಂಗೆ ಹೇಳ್ದಂಗೆ ಆಯ್ತಾ ಅಂತ ವೆಯ್ಟ್ ಅಂತ. ಅದಲ್ಲ ಇದು ಬೇರೆದು. ಓಕೆ ಒಂದು ಸ್ವಲ್ಪ ಹಾಕ್ಬಿಟ್ನಾ ಅಂತ. ಗೊತ್ತಿತ್ತು 100% ಮ್ಯಾಚ್. ನೋ ವರಿ ನಾನೊಬ್ಬ ನುಗ್ಗಿರಲಿಲ್ಲ ಅಂತಂದರೆ ಒಂದು ರೇಂಜಲ್ಲಿ ಲೀಡ್ ಆಗಿರೋದು. ಪರವಾಗಿಲ್ಲ, ಫೀಡ್ಬ್ಯಾಕ್ ಎಕ್ಸಲೆಂಟಿಗೆ ಕೊಡೋಣ ನಮ್ಮ ಮ್ಯಾಚಲ್ಲ. ಕೊಡೋಕ್ಕಿಂತ ಮುಂಚೆನೇ ಹೋಗ್ಬಿಡೋದ. ಸ್ಟಾರ್ ತಗೊಳ್ಳೋಕ್ಕೂ ಇಷ್ಟ ಇಲ್ಲ ಗುರು ಇವರಿಗೆ. ಸ್ಪೆಷಲ್ ಏರ್ ಡ್ರಾಪ್ 285 ಗುರು. ಮೊದಲೇ ನಾನು ಬಡವನಾದರೆ ಯಾವ ಒಂದು ಈವೆಂಟಲ್ಲಿ ಇಮೋಟ್ ಬಿಟ್ಟಿದ್ರು. ಎಸ್ ಇದೆ 100 ಟೈಮ್ಸು. ದಟ್ ಈಸ್ ದ ಇಮೋಟ್. ಏನಿದು ಗಿಫ್ಟ್ ಹ್ಯಾಂಪ್? ಯಾರೋ ಎಕ್ಸಿಟ್ ಆದ್ರಲ್ಲ ಯಾರು.